ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸಮಾಂತರ ಶ್ರೇಣಿಗಳು ಅಂದ್ರೆ ಅರಿಥ್ಮೆಟಿಕ್ ಪ್ರೋಗ್ರೆಷನ್ಸ್ ಬಗ್ಗೆ ಮಾತಾಡೋಣ. ಇದರಲ್ಲಿ ಬರುವ ಪದಗಳ ಮೊತ್ತವನ್ನ ಕಂಡಿಡಿಯೋದು ಹೇಗೆ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸಖತ್ ಇಂಟ್ರೆಸ್ಟಿಂಗ್ ಕಥೆ ಇದೆ. ಜೊತೆಗೆ ಕೆಲವು ಸಿಂಪಲ್ ಫಾರ್ಮುಲಾಗಳು ಕೂಡ ಇವೆ. ಬನ್ನಿ ಶುರು ಮಾಡೋಣ. ನಿಮಗೊಂದು ಪ್ರಶ್ನೆ. 1ರಿಂದ 100ರವರೆಗಿನ ಎಲ್ಲಾ ನಂಬರ್ಸ್ನ ಒಂದರ ಪಕ್ಕ ಒಂದು ಇಟ್ಟು ಕೂಡಿಸ್ತಾ ಹೋದ್ರೆ ಒಟ್ಟು ಮೊತ್ತ ಎಷ್ಟು ಬರುತ್ತೆ? ಕೇಳೋಕೆ ಇದು ತುಂಬಾನೇ ದೊಡ್ಡ ಲೆಕ್ಕ ಅನ್ಸುತ್ತೆ ಅಲ್ವಾ? ಆದ್ರೆ ಒಬ್ಬ ಯುವ ಗಣಿತಜ್ಞ ಇದಕ್ಕೊಂದು ಆಶ್ಚರ್ಯಕರವಾದ ಸಖತ್ ಸಿಂಪಲ್ ಆದ ದಾರಿನ ಕಂಡುಹಿಡಿದಿದ್ದ. ಹೌದು, ಆ ಯುವ ವಿದ್ಯಾರ್ಥಿ ಬೇರೆ ಯಾರೂ ಅಲ್ಲ, ಕಾರ್ಲ್ ಫ್ರೆಡರಿಕ್ ಗಾಸ್. ಅವರಿಗೆ ಈ ಪ್ರಾಬ್ಲಮ್ ಕೊಟ್ಟಾಗ ಅವರು ಜಸ್ಟ್ ಕೆಲವೇ ಕ್ಷಣಗಳಲ್ಲಿ 5050 ಅಂತ ಪಟ್ಟಂತ ಉತ್ತರ ಕೊಟ್ಬಿಟ್ರು. ಹಾಗಾದ್ರೆ ಅಷ್ಟು ಬೇಗ ಉತ್ತರ ಕಂಡುಹಿಡಿಯೋಕೆ ಅವರಿಗೆ ಹೇಗೆ ಸಾಧ್ಯ ಆಯ್ತು? ಬನ್ನಿ ಅವರ ಆ ಸೀಕ್ರೆಟ್ ಟ್ರಿಕ್ ಏನು ಅಂತ ನೋಡೋಣ. ಗಾಸ್ ಬಳಸಿದ ಆ ಚಾಣಾಕ್ಷ ಉಪಾಯ ಇದೆಯಲ್ವಾ, ಅದನ್ನೇ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ಯಾಕಂದ್ರೆ ಇದೇ ವಿಧಾನದಿಂದ ನಮಗೆ ಸಮಾಂತರ ಶ್ರೇಣಿಯ ಮೊತ್ತ ಕಂಡುಹಿಡಿಯೋ ಫಾರ್ಮುಲಾ ಸಿಕ್ಕಿದ್ದು. ಸರಿ, ಮೊದಲು ಗಾಸ್ ಏನ್ ಮಾಡಿದ್ರು ಅಂದ್ರೆ ಆನು ಕಂಡುಹಿಡಿಯಬೇಕಾದ ಮೊತ್ತವನ್ನ ಎಸ್ ಅಂತ ಅಂದ್ಕೊಂಡ್ರು. ಆಮೇಲೆ 1ರಿಂದ 100ರವರೆಗಿನ ಸಂಖ್ಯೆಗಳನ್ನ ಸೀದಾ ಬರ್ಕೊಂಡ್ರು. ಅಂದ್ರೆ ಎಸ್ ಸಮ 1 + 2 + 3 ಹೀಗೆ 100ರವರೆಗೆ. ಇಲ್ಲೇ ನೋಡಿ ಅವರ ಜಾಣ್ಮೆ ಇರೋದು. ಆಮೇಲೆ ಅವರು ಅದೇ ಎಸ್ಸನ್ನ ಅದೇ ಸಂಖ್ಯೆಗಳನ್ನ ಉಲ್ಟಾ ಬರ್ಕೊಂಡ್ರು. ಅಂದ್ರೆ 100ರಿಂದ ಶುರು ಮಾಡಿ 100, 99, 98 ಹೀಗೆ 1ರವರೆಗೆ ಮೊದಲ ಸಾಲಿನ ಕೆಳಗೆ ಬರ್ಕೊಂಡ್ರು. ಈಗ ಈ ಎರಡು ಸಾಲುಗಳನ್ನ ಒಂದಕ್ಕೊಂದು ಕೂಡಿಸೋಣ. ಎಡಗಡೆ ಎಸ್ ಪ್ಲಸ್ ಎಸ್ 2s ಆಯ್ತು. ಬಲಗಡೆ ಏನಾಗತ್ತೆ ನೋಡಿ. ಮೇಲೆ ಕೆಳಗಿರುವ ಸಂಖ್ಯೆಗಳನ್ನ ಜೋಡಿ ಮಾಡಿ ಕೂಡಿಸ್ತಾ ಹೋದ್ರೆ 1 + 100 101, 2 + 99 ಅದು 101, ಹೀಗೆ ಕೊನೆಯವರೆಗೂ 100 + 1 ಪ್ರತಿಯೊಂದು ಜೋಡಿಯ ಮೊತ್ತ 101 ಬರುತ್ತೆ. ಈ ಥರದ 100 ಜೋಡಿಗಳು ಸಿಗುತ್ತೆ ನಮಗೆ. ಅಂದ್ರೆ 2s ಅನ್ನೋದು 100ನ್ನ 101ರಿಂದ ಗುಣಿಸಿದಾಗ ಸಿಗುವ ಉತ್ತರಕ್ಕೆ ಸಮ. ಸೊ 2s ಸಮ 100 × 101. ಈಗ ಎಸ್ ಬೇಕು ಅಂದ್ರೆ ಬಂದ ಉತ್ತರವನ್ನು 2ರಿಂದ ಭಾಗಿಸಿದ್ರಾಯ್ತು. ಉತ್ತರ 5050. ಎಷ್ಟು ಸಿಂಪಲ್ ಅಲ್ವಾ ಈ ಟ್ರಿಕ್? ಓಕೆ, ಗೌಸ್ ಅವರ ಈ ಬ್ರಿಲಿಯಂಟ್ ಟ್ರಿಕ್ ಇದೆಯಲ್ವಾ, ಇದು ಕೇವಲ ಒಂದು ಕಥೆಯಲ್ಲ. ಇದೇ ನಮಗೆ ಯಾವುದೇ ಸಮಾಂತರ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಯೋಕ್ ಬೇಕಾದ 2 ಪವರ್ಫುಲ್ ಫಾರ್ಮುಲಾಗಳಿಗೆ ಅಡಿಪಾಯ ಹಾಕಿಕೊಟ್ಟಿದ್ದು. ನೋಡಿ, ಇಲ್ಲಿ 2 ಮುಖ್ಯ ಫಾರ್ಮುಲಾಗಳಿವೆ. ಮೊದಲನೇದು Sn ಸಮ n/2 ಬ್ರಾಕೆಟ್ 2a ಪ್ಲಸ್ n-1d. ಇದನ್ನ ಯಾವಾಗ ಬಳಸ್ತೀವಿ ಅಂದ್ರೆ ನಮಗೆ ಮೊದಲ ಪದ, ಸಾಮಾನ್ಯ ವ್ಯತ್ಯಾಸ ಹಾಗೂ ಪದಗಳ ಸಂಖ್ಯೆ ಗೊತ್ತಿದ್ದಾಗ. ಎರಡನೇ ಫಾರ್ಮುಲಾ Sn ಸಮ n/2 ಬ್ರಾಕೆಟ್ a ಪ್ಲಸ್ l. ಇದು ಸ್ವಲ್ಪ ಸಿಂಪಲ್. ನಮಗೆ ಮೊದಲ ಪದ, ಕೊನೆಯ ಪದ ಹಾಗೂ ಪದಗಳ ಸಂಖ್ಯೆ ಗೊತ್ತಿದ್ದಾಗ ಇದನ್ನ ಬಳಸ್ತೀವಿ. ಸರಿ, ನಾವು ಲೆಕ್ಕಗಳನ್ನ ಮಾಡೋಕ್ ಮುಂಚೆ ಈ ಫಾರ್ಮುಲಾಗಳಲ್ಲಿರೋ ಅಕ್ಷರಗಳ ಅರ್ಥ ಏನು ಅಂತ ಬೇಗ ನೋಡ್ಬಿಡೋಣ. ಎ ಅಂದ್ರೆ ಮೊದಲ ಪದ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ, ಎನ್ ಅಂದ್ರೆ ಆ ಶ್ರೇಣಿಯಲ್ಲಿ ಎಷ್ಟು ಪದಗಳಿವೆ ಅನ್ನೋದು, 6 ಎಲ್ ಅಂದ್ರೆ ಕೊನೆಯ ಪದ. ಇವನ್ನ ಎನ್ ಅಂತಾನೂ ಕರೀತಾರೆ. ಹಾಗಾದ್ರೆ ಬನ್ನಿ ಈಗ ಮೊದಲನೇ ಫಾರ್ಮುಲಾವನ್ನ ಬಳಸಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿರೋ ಅಭ್ಯಾಸ 5.3ರ ಕೆಲವು ಲೆಕ್ಕಗಳನ್ನ ಬಿಡ್ಸೋಣ. ಮೊದಲನೇ ಪ್ರಶ್ನೆ ಹೀಗಿದೆ ನೋಡಿ. 2, 7, 12 ಹೀಗೆ ಹೋಗೋ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳ ಮೊತ್ತವನ್ನ ಕಂಡುಹಿಡಿಬೇಕು. ಸೊ ಮೊದಲನೇ ಸ್ಟೆಪ್ ಏನು? ಕೊಟ್ಟಿರೋ ಲೆಕ್ಕದಲ್ಲಿ ಏನೇನಿದೆ ಅಂತ ಲಿಸ್ಟ್ ಮಾಡ್ಕೊಳ್ಳೋದು. ಇಲ್ಲಿ ಮೊದಲ ಪದ ಅಂದ್ರೆ ಎ ಬಂದು 2, ಸಾಮಾನ್ಯ ವ್ಯತ್ಯಾಸ ಡಿ ಅಂದ್ರೆ 7 - 2 ಅದು 5, 6 ಪದಗಳ ಸಂಖ್ಯೆ ಎನ್ ಎಷ್ಟು? 10. ಈಗ ನಮಗೆ ಸಿಕ್ಕಿರೋ ಈ ಬೆಲೆಗಳನ್ನ ಫಾರ್ಮುಲಾದಲ್ಲಿ ಹಾಕೋಣ. ಎಸ್ 10 ಸಮ 10/2 ಬ್ರಾಕೆಟ್ ಒಳಗೆ 2 × 2 ಪ್ಲಸ್ 10 - 1 × 5. ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನಮ್ಗೆ 5 × 44 ಪ್ಲಸ್ 45 ಅಂತ ಸಿಗುತ್ತೆ. ಅಂದ್ರೆ 5 × 49. ಸೊ ಫೈನಲ್ ಆನ್ಸರ್ 245. ಅಂದ್ರೆ ಈ ಸಮಾಂತರ ಶ್ರೇಣಿಯ ಮೊದಲ 10 ಪದಗಳನ್ನ ಕೂಡಿಸಿದ್ರೆ 245 ಬರುತ್ತೆ. ಸರಿ, ಈಗ ಇನ್ನೊಂದು ತರಹದ ಪ್ರಾಬ್ಲಮ್ ನೋಡೋಣ. ಇದ್ರಲ್ಲಿ ನಮ್ಗೆ ಶ್ರೇಣಿಯ ಕೊನೆಯ ಪದ ಗೊತ್ತಿರುತ್ತೆ, ಆದ್ರೆ ಅದ್ರಲ್ಲಿ ಎಷ್ಟು ಪದಗಳಿವೆ ಅಂತ ಗೊತ್ತಿರಲ್ಲ. ಆಗ ಹೇಗೆ ಮಾಡೋದು? ನೋಡಿ, ಎರಡನೇ ಮುಖ್ಯ ಪ್ರಶ್ನೆ ಇದು. 7 + 10 + 14 ಹೀಗೆ 84ರವರೆಗಿನ ಈ ಶ್ರೇಣಿಯ ಮೊತ್ತವನ್ನ ಕಂಡುಹಿಡಿಬೇಕು.
ಈ ಲೆಕ್ಕದಲ್ಲಿ ಮೊದಲ ಪದ ಎ ಬಂದು 7, ಸಾಮಾನ್ಯ ವ್ಯತ್ಯಾಸ ಡಿ 3.5 ಹಾಗೂ ಕೊನೆಯ ಪದ ಎಲ್ ಬಂದು 84 ಅಂತ ಕೊಟ್ಟಿದ್ದಾರೆ. ಆದರೆ ಪದಗಳ ಸಂಖ್ಯೆ ಎನ್ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಅದನ್ನೇ ನಾವು ಮೊದಲು ಕಂಡುಹಿಡಿಬೇಕು. ಸೊ ಎನ್ ಕಂಡುಹಿಡಿಯೋಕೆ ನಾವು ಎನ್ನೇ ಪದದ ಫಾರ್ಮುಲಾ ಅಂದ್ರೆ an = a ಪ್ಲಸ್ n-1d ಇದನ್ನ ಬಳಸ್ತೀವಿ. ಇಲ್ಲಿ ನಮ್ಗೊತ್ತಿರೋ ಬೆಲೆಗಳನ್ನೆಲ್ಲ ಹಾಕಿ ಸಮೀಕರಣವನ್ನ ಬಿಡಿಸಿದ್ರೆ ಕೊನೆಗ್ ನಮ್ಗೆ n = 23 ಅಂತ ಉತ್ತರ ಸಿಗುತ್ತೆ. ಓಕೆ, ಈಗ ನಮ್ಗೆ n ಸಿಕ್ಕಾಯ್ತು. ಹಾಗಾಗಿ ನಾವು ಆ ಎರಡನೇ ಸಿಂಪಲ್ ಫಾರ್ಮುಲಾ ಇದೆಯಲ್ವಾ, Sn = n/2 a + l ಇದನ್ನ ಬಳಸಬಹುದು. ಇದರಲ್ಲಿ ಬೆಲೆಗಳನ್ನ ಹಾಕಿದ್ರೆ S23 = 23/2 ಗುಣಿಸು 7 + 84 ಅಂತ ಬರುತ್ತೆ. ಅಂದ್ರೆ 23/2 ಗುಣಿಸು 91. ಅದನ್ನ ಲೆಕ್ಕ ಮಾಡಿದ್ರೆ ಈ ಶ್ರೇಣಿಯ ಒಟ್ಟು ಮೊತ್ತ 1046.5 ಆಗುತ್ತೆ. ಸರಿ, ಇಷ್ಟೆಲ್ಲ ಕಲ್ತ್ವಿ. ಆದ್ರೆ ಈ ಕಾನ್ಸೆಪ್ಟ್ ನಮ್ಮ ನಿಜ ಜೀವನದಲ್ಲಿ ಎಲ್ಲಿ ಉಪಯೋಗಕ್ಕೆ ಬರುತ್ತೆ? ಬನ್ನಿ ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಒಂದು ಸಣ್ಣ ಉದಾಹರಣೆ ತಗೊಳ್ಳೋಣ. ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಹಣವನ್ನ ಉಳಿತಾಯ ಮಾಡ್ತಾ ಅದಕ್ಕೆ ಪ್ರತಿ ತಿಂಗಳು ಇನ್ನೊಂದು ಫಿಕ್ಸ್ಡ್ ಅಮೌಂಟ್ ಸೇರಿಸ್ತಾ ಹೋದ್ರೆ 1 ವರ್ಷದ ಕೊನೆಗೆ ಒಟ್ಟು ಎಷ್ಟು ಹಣ ಸೇರುತ್ತೆ? ಅಥವಾ ಒಂದು ಕಂಪನಿಯಲ್ಲಿ ಸಂಬಳ ಪ್ರತಿ ವರ್ಷ ಒಂದೇ ಅಳತೆಯಲ್ಲಿ ಜಾಸ್ತಿ ಆಗ್ತಾ ಹೋದ್ರೆ 5 ವರ್ಷಗಳಲ್ಲಿ ಒಟ್ಟು ಎಷ್ಟು ಸಂಪಾದನೆ ಆಗತ್ತೆ? ಈ ತರದ ಎಲ್ಲ ಲೆಕ್ಕಾಚಾರಗಳಿಗೂ ಈ ಸಮಾಂತರ ಶ್ರೇಣಿಯ ಮೊತ್ತದ ಕಾನ್ಸೆಪ್ಟ್ ತುಂಬಾನೇ ಹೆಲ್ಪ್ ಆಗತ್ತೆ. ಹಾಗಾದ್ರೆ ಕೊನೆಯದಾಗಿ ನಿಮಗೊಂದು ಪ್ರಶ್ನೆ. ಸಮಾಂತರ ಶ್ರೇಣಿಗಳ ಈ ತತ್ವವನ್ನ ನಮ್ಮ ದಿನನಿತ್ಯದ ಜೀವನದಲ್ಲಿ ಬೇರೆ ಎಲ್ಲೆಲ್ಲಿ ನೋಡಬಹುದು? ಒಂದ್ಸರಿ ಯೋಚನೆ ಮಾಡಿ ನೋಡಿ. ನಮ್ಮ ಸುತ್ತಮುತ್ತ ಇರೋ ಈ ಗಣಿತದ ಪ್ಯಾಟರ್ನ್ಗಳನ್ನ ಹುಡ್ಕೋಕೆ ಪ್ರಯತ್ನಿಸಿ. ಖಂಡಿತ ಸಿಗುತ್ತೆ.